ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆಗೆ ವಿರೋಧ ವ್ಯಕ್ತವಾಗಿದೆ. ಕಂಬಳದ ದುಡ್ಡಲ್ಲಿ ಮೊದಲು ರಸ್ತೆ ಗುಂಡಿಗಳನ್ನ ಮುಚ್ಚಿ ಬೀದಿಗಿಳಿದು ಹೋರಾಟವನ್ನ ನಡೆಸ್ತಾ ಇದ್ದಾವೆ ಸಂಘಟನೆಗಳು. ಮೈಸೂರಿನಲ್ಲಿ ಹೆಚ್ಚಾಗಿದೆ ಕಂಬಳ ವಿರೋಧಿ ಹೋರಾಟ. ಕಂಬಳ ಕ್ರೀಡೆ ಆಯೋಜನೆ ಕೈ ಬಿಡಬೇಕು ಅನ್ನೋದಾಗಿ ಆಗ್ರಹಿಸಲಾಗ್ತಾ ಇದೆ. ಮೈಸೂರು ಹಳೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಮ್ಮ ಭಾವನೆಗಳಿಗೆ ವಿರುದ್ಧವಾಗಿ ಕಂಬಳ ಆಯೋಜನೆಗೆ ನಾವು ಬಿಡಲ್ಲ. ಮೈಸೂರಿನ ಮೂಲಭೂತ ಸೌಕರ್ಯಗಳಿಗೆ ಮೊದಲು ಆದ್ಯತೆ ನೀಡಿ 8 ಕೋಟಿಯನ್ನ ರಸ್ತೆ ಸರಿ ಮಾಡಲು ಗುಂಡಿ ಮುಚ್ಚಲು ಬಳಸಿ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕಲಾವಿದರಿಗೆ ಸರಿಯಾದ ಸಮಯದಲ್ಲಿ ಗೌರವ ಧನವನ್ನ ನೀಡಿ ದಸರಾ ಕಂಬಳ ಬೇಡವೇ ಬೇಡ ಅನ್ನೋದಾಗಿ ಅಧ್ಯಕ್ಷ ತೇಜಸ್ ಗೌಡ ಮಾತಾಡಿದ್ದಾರೆ. ಈ ವಿಚಾರವಾಗಿ 8 ಕೋಟಿ ಖರ್ಚು ಮಾಡಿ ಕಂಬಳ ಮಾಡೋದಕ್ಕಿಂತ ಅದು ಹಲವರ ಭಾವನೆಗಳಿಗೆ ಧಕ್ಕೆಯಾಗತ್ತೆ. ಮೈಸೂರಿನಲ್ಲಿ ದಸರಾದಲ್ಲಿ ಕಂಬಳದ ಆಚರಣೆ ಬೇಡ. ಈಗಾಗಲೇ ಸಂಘಟನೆಗಳು ಪರಿಸರವಾದಿಗಳು ಪ್ರತಿಭಟನೆಯನ್ನ ಮಾಡೋದನ್ನ ನಾವು ನೋಡಿದ್ವಿ. ಕಂಬಳದ ಜಾಗದಲ್ಲಿ ಮರಗಳನ್ನ ಕಡಿಯೋಕೆ ಮುಂದಾಗಿತ್ತು, ಆಗ್ಲೂ ಪ್ರತಿಭಟನೆಯನ್ನ ಮಾಡಲಾಯಿತು. ಈಗ ಕಂಬಳ ಬೇಡವೇ ಬೇಡ, ಆ ಖರ್ಚಲ್ಲಿ ಗುಂಡಿಗಳನ್ನ ಸರಿ ಮಾಡಿ ಅನ್ನೋದಾಗಿ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇವೆ. 2026ರ ಮೈಸೂರು ದಸರಾದಲ್ಲಿ ಕಂಬಳವನ್ನು ಆಯೋಜನೆ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ಕ್ರಮಕ್ಕೆ ಈಗ ವ್ಯಾಪಕವಾದಂಥ ವಿರೋಧ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮೈಸೂರಿನಲ್ಲಿ ಈಗ ವಿವಿಧ ಕನ್ನಡಪರ ಸಂಘಟನೆಗಳು ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಇವತ್ತು ಕೂಡ ಮೈಸೂರು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಕಂಬಳವನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಬಾರಿಯ ದಸರಾ ಏನಿದೆ, ದಸರಾದ ಸಂದರ್ಭದಲ್ಲಿ ಕಂಬಳವನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತೇಳಿ ಇವತ್ತು ಏನು ಕನ್ನಡಪರ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಅಂದರೆ ಏನು ಬರದ ಸಂದರ್ಭದಲ್ಲಿ ಕೂಡ 8 ಕೋಟಿಯನ್ನು ಖರ್ಚು ಮಾಡಿ ಕಂಬಳವನ್ನು ದಸರಾ ಸಂದರ್ಭದಲ್ಲಿ ಮಾಡಬಾರ್ದು ಅಂತೇಳಿ ಹೋರಾಟವನ್ನು ಮಾಡ್ತಿದ್ದಾರೆ. ಸಚಿವರ ವಿರುದ್ಧವಾಗಿ ಧಿಕ್ಕಾರವನ್ನು ಕೂಡ ಕೂಗ್ತಾ ಇರ್ತಕ್ಕಂಥದ್ದು. ಸರ್, ತಮ್ಮ ಒತ್ತಾಯ ಏನು ಸರ್? ಒತ್ತಾಯ ಏನಂದರೆ ಮೈಸೂರಿನ ದಸರಾ ಸಂದರ್ಭದಲ್ಲಿ ಕಂಬಳ ಮಾಡೋದು ಬೇಡ ಅಂತ. ಯಾಕೆಂದರೆ ಕಂಬಳದ ಬಗ್ಗೆ ನಮ್ದು ಯಾವುದೇ ರೀತಿ ವಿರೋಧ ಇಲ್ಲ. ಅದೊಂದು ಕ್ರೀಡೆ, ಅದು ಎಲ್ಲಿ ಪ್ರಸಿದ್ಧ, ಅದು ತುಳುನಾಡಿನಲ್ಲಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಅದು ಹೆಸರುವಾಸಿಯಾದಂಥ ಇದು. ಏನು ನಮ್ಮ ಮೈಸೂರು ಅಂದರೆ ದಸರಾಗೆ ಹೆಸರುವಾಸಿಯಾಗಿದೆ, ತುಳುನಾಡಿನಲ್ಲಿ ಕಂಬಳ ಹೆಸರುವಾಸಿಯಾಗಿದೆ. ನೀವು ತುಳುನಾಡಲ್ಲಿ ಕಂಬಳವನ್ನು ಮಾಡೋದಾದರೆ ನೀವು ದಸರಾ ಸಂದರ್ಭದಲ್ಲೇ ಅಲ್ಲೇ ಮಾಡಿಬೇಕಾದ್ರೆ ನಮ್ಮದು ಯಾವುದೇ ರೀತಿ ವಿರೋಧ ಇಲ್ಲ. ಅದಲ್ಲದೆ ಜೊತೆಗೆ ಸರ್ಕಾರ ಈ ಬಾರಿ ರಾಜ್ಯದಲ್ಲಿ ಮಳೆನೇ ಇಲ್ಲ, ಮಳೆ ಇಲ್ಲ ಅಂತ ಬರವನ್ನು ಸಹ ಘೋಷಣೆ ಮಾಡಿದೆ, ಬರಗಾಲ ಅಂತ ಘೋಷಣೆ ಮಾಡಿದೆ. ಇಂಥ ಸಂದರ್ಭದಲ್ಲಿ 8 ಕೋಟಿ ರೂವನ್ನು ಕೊಟ್ಟು ಮಾಡುವಂಥದ್ದು ಏನಿಲ್ಲ. ಅದೇ 8 ಕೋಟಿ ಇದ್ದರೆ ದಯಮಾಡಿ ನೀವು ಮುಖ್ಯಮಂತ್ರಿಗಳೇ, ಉಸ್ತುವಾರಿ ಸಚಿವರೇ, ಮೈಸೂರಿನಲ್ಲಿ ಇರುವಂಥ ರಸ್ತೆಗಳೆಲ್ಲ ಮೈಸೂರಿನಾದ್ಯಂತ ರಸ್ತೆಗಳೆಲ್ಲ ಗುಂಡಿಗಳಾಗಿವೆ. ಮೋರಿ ಮಾಡ್ತೀವಿ, ಡ್ರೈನೇಜ್ ಮಾಡ್ತೀವಿ ಅಂತೇಳಿ ಯಾವುದೇ ರೋಡ್ಗೆ ಹೋಗಿ ಮೇನ್ ರೋಡ್ಗಳಾಗ್ಬೋದು, ಸಣ್ಣ ಪುಟ್ಟ ರೋಡ್ಗಳಿಗೆ ಗುಂಡಿಗಳಾಗಿದೆ ರಸ್ತೆಗಳನ್ನ. ಆ ಗುಂಡಿಗಳನ್ನ ಫಸ್ಟ್ ಮುಚ್ಚಿ ಮೈಸೂರು ದಸರಾಗೆ ದೇಶ ವಿದೇಶಗಳಿಂದ ಕೋಟ್ಯಾಂತರ ಜನ ಬರ್ತಾರೆ ದಸರಾ ನೋಡಲಿಕ್ಕೆ, ಜಂಬೂತ್ಸವವನ್ನು ಮಾಡಲಿಕ್ಕೆ. ಹಂಗೆ ಬಂದಂಥವ್ರಿಗೆ ಒಳ್ಳೆ ರಸ್ತೆಗಳನ್ನ ಮಾಡಿ ಅವ್ರು ನೋಡಿ ಏನು ಮೈಸೂರು ಇಷ್ಟು ಅಸಹ್ಯವಾಗಿದೆ ಅನ್ಕೋಬಾರ್ದು. ಜಲ್ಲಿಕಟ್ಟು ಯಾರೂ ಕೇಳಿಲ್ಲ. ಈಗ ಈಗ ಕಂಬಳವನ್ನ ಕೇಳಿದ್ದಾರೆ, ಮುಂದೆ ಇನ್ನೊಂದು ದಿನ ಜಲ್ಲಿಕಟ್ಟು ಕೇಳ್ತಾರೆ, ಇನ್ನೊಂದು ಕೇಳ್ತಾರೆ. ಎಲ್ಲವನ್ನು ಮೈಸೂರಿನಲ್ಲಿ ಮಾಡಲಿಕ್ಕೆ ಆಗಲ್ಲ. ನಮ್ಮ ಮೈಸೂರು ದಸರಾ ವೈಭವ, ಜಂಬೂತ್ಸವ ವೈಭವ ಹೇಗೆ ನಡ್ಕೊಂಡ್ಬಂದಿದೆ ಅದೇ ರೀತಿಯಲ್ಲಿ ಅದಕ್ಕೆ ಯಾವುದೇ ರೀತಿ ಇದನ್ನು ಮಿಕ್ಸ್ ಮಾಡಬೇಡಿ. ನೀವು ದಯಮಾಡಿ ಕಂಬಳ ಮಾಡಾಗಿದ್ರೆ ನೀವು ತುಳುನಾಡಿನಲ್ಲಿ, ದಕ್ಷಿಣ ಕನ್ನಡದಲ್ಲಿ ಮಾಡಿ ಆ 8 ಕೋಟಿ ಹಣವನ್ನು ನೀವು ಮೈಸೂರಿನ ಮೂಲಭೂತ ಸೌಕರ್ಯಕ್ಕೆ ನೀವು ಅದನ್ನು ವಿನಿಯೋಗ ಮಾಡಿ ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ, ಅವರಿಗೆ ಮನವಿಯನ್ನು ಮಾಡ್ಕೊತಾ ಇದ್ದೀವಿ ನಾವು. ಸೊ ಇದು ಪ್ರತಿಭಟನಾಕಾರರ ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಬಾರಿಯ ದಸರಾ ಏನಿದೆ, ದಸರಾದ ಸಂದರ್ಭದಲ್ಲಿ ಕಂಬಳ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ, ಸರ್ಕಾರ ತನ್ನ ನಿರ್ಧಾರವನ್ನು ಹಿಂಪಡಿಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿಂಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.